ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಪ್ಲಾಸ್ಟಿಕ್ ಮುಕ್ತ ದಾಂಡೇಲಿ ಅಭಿಯಾನಕ್ಕೆ ಚಾಲನೆ. ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಸುಲೇಮಾನ್ ಶೇಖ್ ಹಾಗೂ ದಾಂಡೇಲಿ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸಂಯುಕ್ತಾಶ್ರಯದಲ್ಲಿ ಪ್ಲಾಸ್ಟಿಕ್ ಮುಕ್ತ ದಾಂಡೇಲಿ ಅಭಿಯಾನ ನಡೆಯಿತು. ಈ ಸಂದರ್ಭದಲ್ಲಿ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರಲ್ಲಿ ಏಕಬಳಕೆಯ ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಸ್ನೇಹಿ ಪರ್ಯಾಯಗಳನ್ನು ಬಳಸುವಂತೆ ಜಾಗೃತಿ ಮೂಡಿಸಲಾಯಿತು. ಸ್ವಚ್ಛ, ಸುಂದರ ಹಾಗೂ ಪ್ಲಾಸ್ಟಿಕ್ ಮುಕ್ತ ದಾಂಡೇಲಿ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸುವಂತೆ ಮನವಿ ಮಾಡಲಾಯಿತು. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಜನ तो फ्री कैरी बैग देना और प्लास्टिक वाला कैरी बैग देना नहीं. ये सबसे हम ग्राहक को बोलना और हमारे विश्व व्यापार करते हैं उनको भी बोलना. ಅಮ್ಮ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಪ್ಲಾಸ್ಟಿಕ್ ಬದಲಿಗೆ ಇಂಥ ಆರ್ಗ್ಯಾನಿಕ್ ಕ್ಯಾರಿ ಬ್ಯಾಗ್ ಬರ್ತದೆ, ಇದನ್ನು ಯೂಸ್ ಮಾಡಬೇಕು. ಗ್ರಾಹಕರಿಗೆ ಇದೇ ಕೊಡಬೇಕು. ಇಲ್ಲಾಂದರೆ ಮನೆಯಿಂದ ಕೈ ಚೀಲ ತಗೊಂಡು ಬರ್ಲಿಕ್ಕೆ ಹೇಳಬೇಕು. ಇಲ್ಲ ನೀವು ಯೂಸ್ ಮಾಡಿದ್ರೆ ಈಗ ಬಟ್ಟೆ ಕೈ ಚೀಲ ಬರ್ತಾವೆ, ಇದನ್ನು ಯೂಸ್ ಮಾಡಿರಿ. ಇದನ್ನು ಗ್ರಾಹಕರಿಗೆ ಕೊಡಬೇಕು. ಒಂದು ಎರಡನೇದಾಗೆಂದರೆ ನೀವು ಪ್ಲಾಸ್ಟಿಕ್ ಬಳಕೆ ಮಾಡಿದರೆ ನಮಗೆ ಪರಿಸರಕ್ಕೆ ಹಾನಿ ಆಗ್ತದೆ. ಮತ್ತು ಗಟ್ರಲ್ಲಿ ಬಿದ್ದರೆ ಗಟ್ರ್ ಬ್ಲಾಕ್ ಆಗೋದು ಮತ್ತು ಮಳೆಗಾಲದಲ್ಲಿ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಇಂಥ ಈಕೋ ಫ್ರೆಂಡ್ಲಿ ಅಂತೇಳಿ ಆರ್ಗ್ಯಾನಿಕ್ ಕ್ಯಾರಿ ಬ್ಯಾಗ್ ಬರ್ತದೆ. ಕ್ಯಾರಿ ಬ್ಯಾಗ್ ಅಲ್ಲ, ಇದು ಬಟ್ಟೆ ಕೈ ಚೀಲ ಇರ್ತದೆ. ಇದನ್ನು ಯೂಸ್ ಮಾಡಬೇಕು. ಮತ್ತೊಂದು ಏನಂದರೆ, ಇದು ನಾವು ಏನು ಪ್ಲಾಸ್ಟಿಕ್ ತೊಗೊಳ್ತೀವಲ್ಲ ಅದೇ ರೇಟ್ನಲ್ಲಿ ಇದು ಸಿಗ್ತದೆ. ಏನು ಹೇಳ್ತಾರೆ ಎಲ್ಲರೂ ದುಬಾರಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ದುಬಾರಿ ಇಲ್ಲ. ಇದು 140-150 ರೂಪಾಯಿ ಕೆ ಜಿಗೆ ಸಿಗ್ತದೆ. ಇಲ್ಲಿ ಪ್ಲಾಸ್ಟಿಕ್ಕೇ ದುಬಾರಿ, 200 ರೂಪಾಯಿ ಕಿಲೋ ಸಿಗುವಂಥದ್ದು. ಅದಕ್ಕಾಗಿ ನೀವು ಇಂಥ ಆರ್ಗ್ಯಾನಿಕ್ ಕ್ಯಾರಿ ಬ್ಯಾಗನ್ನೇ ಬಳಸಬೇಕು. ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೇಳಬೇಕು, ನೀವು ಹೇಳಬೇಕು, ಮತ್ತು ಬಂದ ಗ್ರಾಹಕರಿಗೆ ಹೇಳಬೇಕು. ಏನೋ ಬರ್ಬೇಕಾದ್ರೆ ಕೈ ಚೀಲ ತೊಗೊಂಬರ್ಲಿಕ್ಕೆ ಹೇಳ್ರಿ. ಮತ್ತು ಇಲ್ಲ ನೀವು ಕೊಡ್ತಿದ್ರೆ ಇಂಥ ಆರ್ಗ್ಯಾನಿಕ್ ಕ್ಯಾರಿ ಬ್ಯಾಗ್ ಕೊಡಬೇಕು.